ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಬೆಳವಣಿಗೆ ಆಗಿದೆ. ಇಡೀ ಪ್ರಕರಣದ ಮತ್ತೊಬ್ಬ ಆರೋಪಿ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನು ಸಲ್ಲಿಕೆ ಮಾಡಿದ್ದಾನೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿ ಈಗ ಡಿಸ್ಚಾರ್ಜ್ ಅಪ್ಲಿಕೇಶನ್ ಸಲ್ಲಿಕೆ ಮಾಡಿದ್ದಾನೆ. ಆರೋಪದಿಂದ ಕೈ ಬಿಡುವಂತೆ A5 ನಂದೀಶ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. 57ನೇ CCH ಕೋರ್ಟ್ಗೆ ವಕೀಲರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈಗಾಗಲೇ ಕೋರ್ಟ್ ದೀಪಕ್ ಪ್ರದೂಷ್ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನು ವಜಾ ಮಾಡಿತ್ತು. ಮತ್ತೊಂದು ಕಡೆ ಆರೋಪಿ 12 ಲಕ್ಷ್ಮಣ್ ಅವರ ಅರ್ಜಿಯನ್ನು ಕೂಡ ಪೆಂಡಿಂಗ್ ಅಲ್ಲಿ ಇಟ್ಟಿದೆ. ಅಂದರೆ ಅದು ವಿಚಾರಣೆಗೆ ಬರಬೇಕಿದೆ, ವಿಚಾರಣೆ ಬಾಕಿ ಇದೆ. ಇದರ ನಡುವೆ ನಂದೀಶ್ A5 ಆರೋಪಿ ನಂದೀಶ್ ವಕೀಲರು ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅಂದರೆ ಈ ಪ್ರಕರಣದಿಂದ ನನ್ನ ಹೆಸರನ್ನು ಕೈ ಬಿಡಿ ಅಂತ ಹೇಳಿ ಅರ್ಜಿಯನ್ನು ಹಾಕಿಕೊಂಡಿದ್ದಾರೆ. ಸೊ ಯಾವ ಕಾರಣಕ್ಕಾಗಿ ಇಡೀ ಪ್ರಕರಣದ ಆರೋಪಿಗಳು ಒಬ್ಬರ ಹಿಂದೆ ಒಬ್ಬರಂತೆ ಅರ್ಜಿಯನ್ನು ಹಾಕ್ತಾ ಇದ್ದಾರೆ ಅನ್ನೋದು ಸದ್ಯದ ಕುತೂಹಲ. ಕಾರಣ ಟ್ರಯಲ್ ಆರಂಭ ಆಗಬೇಕಿತ್ತು. ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಟ್ರಯಲ್ ಆರಂಭ ಆಗಬೇಕಿತ್ತು. ಬಟ್ ಈ ರೀತಿಯ ಅರ್ಜಿಗಳು ಪದೇ ಪದೇ ಸಲ್ಲಿಕೆ ಆಗ್ತಾ ಇರುವ ಕಾರಣಕ್ಕಾಗಿ ಟ್ರಯಲ್ ಮುಂದೂಡಿಕೆ ಆಗ್ತಾ ಇದೆ, ಅಥವಾ ಟ್ರಯಲ್ ಆರಂಭವನ್ನು ತಪ್ಪಿಸೋಕೆ ಈ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿಬಂದಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಬಟ್ ಈ ಪದೇ ಪದೇ ಅರ್ಜಿಗಳನ್ನು ಯಾಕೆ ಸಲ್ಲಿಕೆ ಮಾಡ್ತಾ ಇದ್ದಾರೆ? ಟ್ರಯಲ್ ಆರಂಭವನ್ನು ಮುಂದೂಡಿಕೆ ಮಾಡುವಂಥದ್ದು ಅಥವಾ ಅದನ್ನು ತಪ್ಪಿಸುವಂಥ ಪ್ರಯತ್ನನಾ? ಸಂಪರ್ಕ ಕಡಿತವಾಗಿದೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ದರ್ಶನ್ ಅವರು ಪದೇ ಪದೇ ಅರ್ಜಿಗಳನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ವಿಚಾರಣಾಧೀನ ಕೈದಿ, ಮೂಲ ಸೌಕರ್ಯವನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ಇದೀಗ ಒಂದು ವರದಿ ಕೂಡ ಬಂದಿದೆ. ದರ್ಶನ್ ಅವರಿಗೆ ಎಲ್ಲ ರೀತಿಯ ಸೌಲಭ್ಯವನ್ನು ಕೊಟ್ಟಿದ್ದೀವಿ ಅಂತ ಬರ್ತಾ ಇದೆ. ಇದರ ನಡುವೆ ದರ್ಶನ್ ಅವರು ಕೂಡ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಇಡೀ ಪ್ರಕರಣದಲ್ಲಿ ನನ್ನ ಹೆಸರನ್ನು ಕೈ ಬಿಡಿ ಅಂತ ಹೇಳಿ ಆ ಅರ್ಜಿಯ ವಿಚಾರಣೆ ಕೂಡ ನಡೀತಾ ಇತ್ತು. ಮತ್ತೊಂದು ಕಡೆ ಲಕ್ಷ್ಮಣ್ ಸಲ್ಲಿಕೆ ಮಾಡಿರುವಂಥ ಅರ್ಜಿ ವಿಚಾರಣೆ ಇನ್ನೂ ಕೂಡ ಬಾಕಿ ಇದೆ. ಲಕ್ಷ್ಮಣ್ ಈ ಪ್ರಕರಣದ 12ನೇ ಆರೋಪಿ. ಬಟ್ ಆತ ಸಲ್ಲಿಕೆ ಮಾಡಿರುವಂಥ ಅರ್ಜಿಯ ವಿಚಾರಣೆ ಇನ್ನೂ ಬಾಕಿ ಇದೆ. ಇದರ ಹಿಂದೆ ಅಂದರೆ ಇದಕ್ಕೂ ಮೊದಲು ಪ್ರದೂಷ್ ಕೂಡ ಈ ರೀತಿಯಾಗಿ ಸಲ್ಲಿಕೆ ಮಾಡಿದ್ದರು ಒಂದು ಅರ್ಜಿಯನ್ನು. ಆ ಅರ್ಜಿಯನ್ನು ಕೋರ್ಟ್ ಈಗಾಗಲೇ ವಜಾಗೊಳಿಸಿದೆ. ಸೊ ಈಗ ನಂದೀಶ್ ಕೂಡ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಏನರ್ಥ, ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಅರ್ಜಿ ಸಲ್ಲಿಕೆ ಆಗ್ತಾ ಇದೆ ಅನ್ನುವ ಪ್ರಶ್ನೆಗಳಿರುವಂಥದ್ದು. ಈಗ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಗಮನಿಸ್ತಾ ಇದ್ವಿ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಪದೇ ಪದೇ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಏನು ಅಂತ? ಮಹೇಶ್, ಈಗಾಗಲೇ ಡಿಸ್ಚಾರ್ಜ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಕೋರ್ಟ್ ಸಹ ಒಂದು ಸ್ಪಷ್ಟವಾಗಿ ಎಲ್ಲ ಆರೋಪಿಗಳಿಗೂ ಮತ್ತೆ ಅವರ ಪರ ವಕೀಲರಿಗೂ ಸಹ ಕೇಳಿತ್ತು. ಯಾರಾದ್ರೂ ಇನ್ನು ಮುಂದೆ ಯಾರಾದ್ರೂ ಈ ರೀತಿ ಅಪ್ಲಿಕೇಶನ್ಗಳು ಹಾಕೋರಿದ್ದಾರಾ ಅಂತ ಕೋರ್ಟ್ ಕಳೆದ 2 ಬಾರಿ ವಿಚಾರಣೆ ವೇಳೆ ಸಂದರ್ಭದಲ್ಲಿ ಸಹ ಪ್ರಶ್ನೆಯನ್ನ ಮಾಡಿತ್ತು. ಆ ಸಂದರ್ಭದಲ್ಲಿ ಯಾರು ಸಹ ಆಗ್ತೀವಂತನೂ ಹೇಳಿಲ್ಲ, ಮತ್ತೆ ಏನು ಹಾಕಲ್ಲ ಅಂತಾನೂ ಹೇಳಿಲ್ಲ, ಎಲ್ಲರೂ ಸುಮ್ಮನಿದ್ರು. ಆದ್ರೆ ಇದೀಗ ಮತ್ತೆ ಇವತ್ತು ವಿಚಾರಣೆ ಸಂದರ್ಭದಲ್ಲಿ A5 ಆದಂತ ನಂದೀಶ್ ಏನಿದೆ ಆತನ ಪರ ವಕೀಲರು ಒಂದು ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದು. ಅಂದ್ರೆ ಈಗಾಗಲೇ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಜೈಲಲ್ಲಿ ಇರುವಂತದ್ರಿಂದ ಮತ್ತೆ ಟ್ರಯಲ್ ಇದನ್ನ ತಡ ಮಾಡಬೇಕು ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ದೀಪಕ್ ಮತ್ತೆ ಪ್ರದೋಷ್ ಅವರ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ ಕೋರ್ಟ್ ಸಹ ವಿಚಾರಣೆ ನಡೆಸಿತ್ತು. ಮತ್ತೆ ಅವರ ಪರ ವಕೀಲರು ಮತ್ತೆ ಪ್ರಸನ್ನ ಕುಮಾರ್ ಅವರ ವಾದ ಮತ್ತು ಪ್ರತಿವಾದವನ್ನು ಸಹ ಮಾಡಿದ್ರು. ಆ ಸಂದರ್ಭದಲ್ಲಿ ಕೋರ್ಟ್ ಅವರ ಅರ್ಜಿಯನ್ನು ಸಹ ಇಬ್ಬರ ಅರ್ಜಿಗಳನ್ನು ವಜಾ ಮಾಡಿತ್ತು. ಆನಂತರ ಲಕ್ಷ್ಮಣ್ ಅವರು ಸಹ ಅರ್ಜಿಯನ್ನ ಹಾಕಿದ್ರು. ಅದರ ಅರ್ಜಿ ವಿಲೇವಾರಿ ಆಗಿಲ್ಲ, ಇನ್ನೂ ಬಾಕಿ ಇದೆ. ಯಾಕಂದ್ರೆ ಇನ್ನು SPP ಅವರು ಅದಕ್ಕೆ ಒಂದು ಆಕ್ಷೇಪಣೆ ಸಲ್ಲಿಸಬೇಕು, ಹಾಗಾಗಿ ಇನ್ನೂ ಬಾಕಿ ಇದೆ. ಇದರ ಬೆನ್ನಲ್ಲೇ ಮತ್ತೊಬ್ಬ ಆರೋಪಿ ಅಂತ ನಂದೀಶ್ ಅವರು ಇವತ್ತು ಬೆಳಗ್ಗೆ ವಿಚಾರಣೆ ಸಂದರ್ಭದಲ್ಲಿ ಅವರ ಪರ ವಕೀಲರು ಒಂದು ಅರ್ಜಿಯನ್ನು ಹಾಕ್ತೀವಂತೆ ಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕಿರುವಂತದ್ದು. ಕೋರ್ಟ್ ಸಹ ಎರಡು ಬಾರಿ ಕೇಳಿದ ಸಂದರ್ಭದಲ್ಲಿ ಸುಮ್ಮನಿದ್ರೆ ಈಗ ಮತ್ತೆ ಆಗ್ತಾ ಇದ್ದಾರೆ ಅಂದ್ಬಿಟ್ಟು ಕೋರ್ಟ್ ಎಲ್ಲ ಒಂದ್ ಕಡೆಗೆ ಆರೋಪಿಗಳ ಮೇಲೆ ಸಹ ಕಿಡಿಕಾರಿತ್ತು. ಆದ್ರೆ ಕೋರ್ಟ್ ಏನು ಮಾಡಕ್ಕಾಗಲ್ಲ, ಕೋರ್ಟ್ ಅಪ್ಲಿಕೇಶನ್ಸ್ ಅನ್ನ ಆರೋಪಿಗಳು ಹಾಕುವಂತ ಅಪ್ಲಿಕೇಶನ್ ತಗೊಳ್ಬೇಕಾಗುತ್ತೆ, ಮತ್ತೆ ಅದನ್ನ ವಿಚಾರಣೆ ಮಾಡಿ ವಿಲೇವಾರಿ ಮಾಡಬೇಕಾಗುತ್ತೆ. ಆದ್ರೆ
ಇದನ್ನೇ ಪ್ರತಿಯೊಬ್ರು ಮಾಡ್ತಾ ಇದ್ರೆ ಮತ್ತೆ ಟ್ರಯಲ್ ಫಿಕ್ಸ್ ಆಗೋದು ಯಾವಾಗ, ಮತ್ತೆ ಟ್ರಯಲ್ ಚಾರ್ಜಸ್ ಫ್ರೇಮ್ ಆಗೋದು ಯಾವಾಗ ಅನ್ನೋದು ಪ್ರಶ್ನೆ ಕಾಡ್ತಾ ಇರುತ್ತೆ. ಯಾಕಂದ್ರೆ ಈ ರೀತಿ ಡಿಲೇ ಮಾಡ್ತಾ ಇದರಿಂದ ಅವ್ರಿಗೆ ಸಹ, ಆರೋಪಿಗಳಿಗೆ ಸಹ ಒಂದು ಕಡೆ ಹಿನ್ನಡೆ ಆಗುತ್ತೆ. ಯಾಕಂದ್ರೆ ಬೇಗ ಅದು ಟ್ರಯಲ್ ಸ್ಟಾರ್ಟ್ ಆದ್ರೆ ಬೇಗ ಆದ್ರೂ ಶಿಕ್ಷೆಯನ್ನ ಪ್ರೊನೌನ್ಸ್ ಮಾಡ್ಬೋದು, ಆನಂತರ ಅವರು ಪೆರೋಲ್ ಮೇಲೆ ಆದ್ರೂ ಹೊರಗಡೆ ಬರೋಕೆ ಸಾಧ್ಯತೆ ಇರುತ್ತೆ. ಈ ರೀತಿ ಡಿಲೇ ಅನ್ನ ಮಾಡ್ತಿದ್ರೆ, ಇನ್ನೂ ಟ್ರಯಲ್ ಸಹ ಫಿಕ್ಸ್ ಆಗಿಲ್ಲ, ಮತ್ತೆ ಚಾರ್ಜಸ್ ಸಹ ಫ್ರೇಮ್ ಆಗಿಲ್ಲ. ಈ ರೀತಿ ಪ್ರತಿಯೊಂದಕ್ಕೂ ಅರ್ಜಿಗಳು ಹಾಕೊಂಡ್ ಬರ್ತಾ ಇದ್ರೆ ಮತ್ತೆ ಇತರ ಆರೋಪಿಗಳು ಸಹ ಇರುವಂತವ್ರಿಗೂ ಅವ್ರಿಗೂ ಸಹ ಇದರಿಂದ ಹೊರಬರಕ್ಕೂ ಆಗೋದಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ನ್ಯಾಯಾಲಯ 24 ತಾರೀಕು ಈ ಅರ್ಜಿ ಸಂಬಂಧ, ಯಾಕಂದ್ರೆ ಈಗಾಗಲೇ ಏನು ಲಕ್ಷ್ಮಣ್ ಅವರ ಒಂದು ಅರ್ಜಿ ಸಹ ಇನ್ನೂ ಬಾಕಿಯಾಗಿದೆ, ಮತ್ತೆ ಈಗ ಹಾಕಿರೋ ಆರೋಪಿಯ ಬಾಕಿ ಸಹ ಅರ್ಜಿ ಸಹ ಅದೇ ರೀತಿಯಾದ 24ರಂದು ನ್ಯಾಯಾಲಯ ಒಂದು ಅಂತಿಮ ತೀರ್ಮಾನಕ್ಕೆ ಬರುವ ಸಾಧ್ಯತೆ ಇರೋದ್ರಿಂದ ಅವತ್ತು ಏನು ತೀರ್ಮಾನ ಮಾಡುತ್ತೆ ಅದನ್ನ ಕಾದ್ ನೋಡ್ಬೇಕಾಗುತ್ತೆ ಮಹೇಶ್. ಓಕೆ, ಧನ್ಯವಾದ ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.